ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗಹ ಕ್ಲಾಸಸ್. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 4, ಸಸ್ಯಗಳಿಗೆ ಯಾಂತ್ರಿಕ ಬಲವನ್ನು ಒದಗಿಸುವ ಅಂಗಾಂಶ. ಇದು ಕೂಡ ಸುಲಭ ರೀತಿಯ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳೇ, ಸಸ್ಯಗಳಲ್ಲಿ ವಿಧ ವಿಧವಾದ ಅಂಗಾಂಶಗಳಿವೆ ಅಲ್ವಾ? ಈ ಅಂಗಾಂಶಗಳಲ್ಲಿ, ಈ ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧಗಳು. ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧಗಳು: ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಸರಳ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ 3 ವಿಭಾಗಗಳನ್ನು ನಾವು ನೋಡಬಹುದು. ಅದನ್ನು ಪೇರೆಂಕೈಮಾ, ಕೋಲಂಕೈಮಾ ಮತ್ತು ಸ್ಕ್ಲೀರೆಂಕೈಮಾ ಎಂದು ಕರೆಯಲಾಗುವುದು. ಈ 3 ಅಂಗಾಂಶಗಳು ತಮ್ಮದೇ ಆದ ವಿಭಿನ್ನತೆಯನ್ನು ಹೊಂದಿದೆ. ಈಗ ನಾವು ಸಸ್ಯಗಳಿಗೆ ಯಾಂತ್ರಿಕ ಬಲವನ್ನು ಒದಗಿಸುವ ಅಂಗಾಂಶ, ಇದು ಶಾಶ್ವತ ಅಂಗಾಂಶದ ಸರಳ ಶಾಶ್ವತ ಅಂಗಾಂಶದ ವಿಭಾಗವಾಗಿದೆ. ನೋಡಿ, ಎಲ್ಲಾ ಆಪ್ಷನ್ಗಳನ್ನು ಒಮ್ಮೆ ಗಮನಿಸಿ. ಕೋಲಂಕೈಮಾ ಇದು ಆಗಿರಬಹುದು. ಕೋಲಂಕೈಮಾ ಎಂದರೆ ಇದು ಪತ್ರಹರಿತನ್ನು ಹೊಂದಿರುತ್ತದೆ. ಈ ಪೇರೆಂಕೈಮಾ ಸರಳ ಶಾಶ್ವತ ಅಂಗಾಂಶದ ವಿಭಾಗ. ಪೇರೆಂಕೈಮಾ ಒಂದು ಬಾರಿ ಪತ್ರಹರಿತನ್ನು ಹೊಂದಿರುತ್ತದೆ. ಅಂತಹ ಪೇರೆಂಕೈಮಾ ಅಂಗಾಂಶಗಳನ್ನು ಕೋರೆಂಕೈಮಾ ಎನ್ನುವರು. ಆಯ್ತಾ? ಏರೆಂಕೈಮಾ ಇದು ಪೇರೆಂಕೈಮಾದ ಒಂದು ಭಾಗವೇ. ಇದು ಕೂಡ ಸರಿಯಾದ ಉತ್ತರವಲ್ಲ. ಇದು ಈ ಗಾಳಿಯ ಗುಳಿಗೆಗಳನ್ನು ಹೊಂದಿರುತ್ತದೆ. ಇದು ಕೂಡ ಸರಿಯಾದ ಉತ್ತರವಲ್ಲ. ಕ್ಲೀರೆಂಕೈಮಾವು ಸಸ್ಯಗಳಿಗೆ ದೃಢತೆಯನ್ನು ನೀಡುತ್ತದೆ. ಇದು ಕೂಡ ಉತ್ತರವಲ್ಲ. ಕೋಲಂಕೈಮಾ ಇದು ಸರಳ ಶಾಶ್ವತ ಅಂಗಾಂಶದ ಭಾಗವಾಗಿದೆ ಮತ್ತು ಇದು ಸಸ್ಯಗಳಿಗೆ ಯಾಂತ್ರಿಕ ಬಲವನ್ನು ಒದಗಿಸುತ್ತದೆ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ ಕೂಡ. ಇದು ಈ ಕೋಲಂಕೈಮಾ ಅಂಗಾಂಶಗಳು ಕೋಶಗಳು ಸೇರುವ ವಿಭಾಗದಲ್ಲಿ ಅನಿಯಮಿತವಾಗಿ ದಪ್ಪವಾಗಿ ಇರುತ್ತದೆ. ಓಕೆ, ಸೊ ಅದಕ್ಕೋಸ್ಕರ ಇದು ಯಾಂತ್ರಿಕ ಬಲವನ್ನು ಒದಗಿಸುವ ಅಂಗಾಂಶವಾಗಿದೆ. ಥ್ಯಾಂಕ್ ಯು.